ನಮಸ್ಕಾರ ಸ್ನೇಹಿತರೆ. ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳು ಯಾರು? ಬಡ ಮುಖ್ಯಮಂತ್ರಿ ಯಾರು? ಬಡ ಅಂದರೆ BPL ಅಂತ ಇವ್ರು ಮಾಡ್ಕೊಂಡಿದೆ. ಮುಖ್ಯಮಂತ್ರಿಗಳೆಲ್ಲ ಕಾರ್ಡ್ ಹಂಚ್ತಾರಲ್ಲ ಬಡವರು ಅಂತ, ಅವ್ರಿಗೆ ಕಂಪೇರ್ ಮಾಡಿದ್ರೆ ಬಡವರು. ಇವ್ರು ಯಾರು ಬಡವರಲ್ಲ, ಬಟ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಬಡವರು ಯಾರು? ಈ ಬಗ್ಗೆ ಹೊಸ ರಿಪೋರ್ಟ್ ಬಿಡುಗಡೆಯಾಗಿದೆ. ಪ್ರತಿಷ್ಠಿತ ADR ಸಂಸ್ಥೆ ಈ ರಿಪೋರ್ಟ್ ಪ್ರಕಟಿಸಿದ್ದು ಹಲವು ಅಚ್ಚರಿಯ ಅಂಶಗಳು ಹೊರಬಿದ್ದಿದೆ. ಆಂಧ್ರ CM ಚಂದ್ರಬಾಬು ನಾಯ್ಡುರಿಂದ CM ಸಿದ್ದರಾಮಯ್ಯ ತನಕ ಇವರೆಲ್ಲರ ಆಸ್ತಿಯಲ್ಲಿ ಹೆವಿ ಏರಿಕೆಯಾಗಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ದೇಶದ ಪ್ರಭಾವಿ CM ಅಂತ ಕರೆಸ್ಕೊಂಡಿರೋ ಒಬ್ಬ ವ್ಯಕ್ತಿ ಅತ್ಯಂತ ಬಡವರು ಈ CMಗಳ ಪೈಕಿ ಅಂತಲೂ ಕೂಡ ಹೇಳಿದೆ. ಹಾಗಿದ್ರೆ ಯಾರು ಅವರು ಮುಖ್ಯಮಂತ್ರಿಗಳು? ಸಿದ್ದು ಆಸ್ತಿ ಎಷ್ಟಿದೆ? ಎಷ್ಟನೇ ರ್ಯಾಂಕಿಂಗ್ ಬರುತ್ತೆ ಶ್ರೀಮಂತ ಚೀಫ್ ಮಿನಿಸ್ಟರ್ಗಳ ಪೈಕಿ ಸಿದ್ದರಾಮಯ್ಯ ಅವರಿಗೆ? ಯಾರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸಸ್ ಇವೆ? ಯಾರ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸಸ್ ಇವೆ? ಸ್ಟಾಲಿನ್, ಯೋಗಿ ಎಲ್ಲ ಬರ್ತಾರೆ ಇದರಲ್ಲಿ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಚಂದ್ರಬಾಬು ನಾಯ್ಡು ನಂಬರ್ 1 ಶ್ರೀಮಂತ. ಸದ್ಯದ ಆಂಧ್ರ CM ಶ್ರೀಮಂತ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ. 1978ರಿಂದ ರಾಜಕೀಯದಲ್ಲಿರೋ ಚಂದ್ರಬಾಬು ನಾಯ್ಡು TDP ಅವರು 3ನೇ ಸಲ CM ಆಗಿದ್ದಾರೆ. ಇವ್ರ ಬಳಿ ಉಸಿರು ಬಿಗಿ ಹಿಡಿದುಕೊಳ್ಳಿ 931 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 810 ಕೋಟಿ ರೂಪಾಯಿ ಚರಾಸ್ತಿ ಇದೆ. 121 ಕೋಟಿ ರೂಪಾಯಿ ಸ್ಥಿರಾಸ್ತಿ ಇದೆ. ಸಾಲ ಅಥವಾ ಹೊಣೆಗಾರಿಕೆ 10 ಕೋಟಿ ಅಂತ ತೋರಿಸ್ಕೊಂಡಿದ್ದಾರೆ. ಅಂದಹಾಗೆ 2018ರಲ್ಲಿ ಇವರ ಆಸ್ತಿ 117 ಕೋಟಿ ರೂಪಾಯಿ ಇತ್ತು. ಇನ್ನು ಇವರ ವೈಯಕ್ತಿಕ ಆದಾಯ 18 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿ ಪೇಮಾ ಖಂಡು ಇದ್ದಾರೆ. ಗಡಿ ರಾಜ್ಯ ಅರುಣಾಚಲ ಪ್ರದೇಶದ CM ಇವರು 2ನೇ ಅತಿ ಶ್ರೀಮಂತ. ಇವ್ರ ಬಳಿ 332 ಕೋಟಿ ರೂಪಾಯಿ ಆಸ್ತಿ ಇದೆ. ಇವರ ಪಕ್ಷ BJP. ಸ್ಥಿರಾಸ್ತಿ 167 ಕೋಟಿ ಇದ್ರೆ, ಚರಾಸ್ತಿ 165 ಕೋಟಿ ಇದೆ. ಅತಿ ಹೆಚ್ಚು ಸಾಲ ಇರೋರ ಪಟ್ಟಿಯಲ್ಲಿ ಪೇಮಾ ಖಂಡು ಎಲ್ಲರಿಗಿಂತ ಟಾಪ್ನಲ್ಲಿದ್ದಾರೆ. ಇವರ ಆಸ್ತಿ 332 ಕೋಟಿ ರೂಪಾಯಿ ಇದ್ರೆ, ಸಾಲ ಅಥವಾ ಹೊಣೆಗಾರಿಕೆ 180 ಕೋಟಿ ರೂಪಾಯಿ ತೋರಿಸ್ಕೊಂಡಿದ್ದಾರೆ. 2018ರ ಲೆಕ್ಕಾಚಾರದ ಪ್ರಕಾರ ಇವರ ಆಸ್ತಿ 129 ಕೋಟಿ ರೂಪಾಯಿ ಇತ್ತು. ಸದ್ಯ ನನಗೆ ಯಾವುದೇ ವೈಯಕ್ತಿಕ ಆದಾಯ ಇಲ್ಲ ಅಂತ ಕೂಡ ಪೇಮಾ ಖಂಡು ಹೇಳ್ಕೊಂಡಿದ್ದಾರೆ. ನೆಕ್ಸ್ಟ್ 3ನೇ ಸ್ಥಾನದಲ್ಲಿ ದೇಶದ ಅತಿ ಶ್ರೀಮಂತ CMಗಳ ಪೈಕಿ 3ನೇ ಸ್ಥಾನದಲ್ಲಿರೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು. 2 ಬಾರಿ CM ಆಗಿದ್ದೆ ಅವರು 2018ರಲ್ಲಿ. ಅಂದರೆ ಅವರ ಮೊದಲ ಅಧಿಕಾರಾವಧಿ ಮುಗಿಯೋ ಹೊತ್ತಿಗೆ 20 ಕೋಟಿ ಆಸ್ತಿ ಹೇಳಿದರು. ಈಗ ಅದು 51 ಕೋಟಿಗೆ ಏರಿಕೆ ಆಗಿದೆ. ಇದರಲ್ಲಿ 21 ಕೋಟಿ ಚರಾಸ್ತಿ, 30 ಕೋಟಿ ಸ್ಥಿರಾಸ್ತಿ ಇದೆ. 23 ಕೋಟಿ ರೂಪಾಯಿ ಸಾಲ ಇದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಈ ಪೈಕಿ ಬ್ಯಾಂಕ್ನಲ್ಲಿ ಸಿದ್ದರಾಮಯ್ಯ ಯಾವುದೇ ಸಾಲ ಮಾಡಿಲ್ಲ. ಅವರ ಪತ್ನಿ ಹೆಸರಲ್ಲಿ 1.93 ಕೋಟಿ ರೂಪಾಯಿ ಸಾಲ ಇದೆ. ಅದನ್ನು ಬಿಟ್ಟರೆ ಹೆಚ್ಚಿನ ಸಾಲ ಇರೋದು ಇಂಡಿವಿಜುವಲ್ ಆಗಿ ವ್ಯಕ್ತಿಗಳಿಂದ ತಗೊಂಡಿರೋ ಸಾಲ ಅಂತೆ. ಇದರಲ್ಲಿ ಸಚಿವ KJ ಜಾರ್ಜ್ ಹತ್ರ 4 ಕೋಟಿ ರೂಪಾಯಿ, ವಿವೇಕಾನಂದ ಅನ್ನೋರ ಬಳಿ 1 ಕೋಟಿ ರೂಪಾಯಿ, ದಯಾನಂದ ಮುತ್ತಯ್ಯ ಅನ್ನೋರ ಬಳಿ 9 ಲಕ್ಷ, ಹೀಗೆ ಸಾಕಷ್ಟು ಜನರ ಬಳಿ ಸಾಲ ಇಸ್ಕೊಂಡಿದ್ದೀನಿ ಅಂತ ಸಿದ್ದರಾಮಯ್ಯ ತೋರಿಸ್ಕೊಂಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಪತ್ನಿ ತಮ್ಮ ಪತಿಯಿಂದಲೇ 6 ಕೋಟಿ ಸಾಲವನ್ನು ಪಡ್ಕೊಂಡಿದ್ದಾರಂತೆ. ಹೀಗಂತ ಅಫಿಡವಿಟ್ನಲ್ಲಿ ತೋರಿಸಿದ್ದಾರೆ. ಇನ್ನು ವೈಯಕ್ತಿಕ ಆದಾಯ 20 ಲಕ್ಷ ಪಡಿತಾ ಇದ್ದೀನಿ ಅಂತ ಸಿದ್ದರಾಮಯ್ಯ ಘೋಷಿಸಿಕೊಂಡಿದ್ದಾರೆ. 4ನೇ ಸ್ಥಾನದಲ್ಲಿ ನೆಫ್ಯೂ ರಿಯೋ. ನಾಗಾಲ್ಯಾಂಡ್ ರಾಜ್ಯವನ್ನ 5ನೇ ಬಾರಿಗೂ ಆಳ್ತಿರೋ ನೆಫ್ಯೂ ರಿಯೋ ಇದ್ದಾರೆ. ದೇಶದ 4ನೇ ಶ್ರೀಮಂತ CM. ನಾಗಾ ನ್ಯಾಷನಲ್ ಡೆಮೊಕ್ರೆಟಿಕ್ ಪಾರ್ಟಿ ಅವರು. ಇವ್ರ ಬಳಿ 46 ಕೋಟಿ ರೂಪಾಯಿ ಸಂಪತ್ತಿದೆ. 10 ಲಕ್ಷ ಸಾಲ ಅಂತ ಹೇಳಿದ್ದಾರೆ. ವೈಯಕ್ತಿಕ ಆದಾಯ ಇಲ್ಲ ಅಂತ ಹೇಳಿದ್ದಾರೆ. 5ನೇ ಸ್ಥಾನದಲ್ಲಿ ಡಾಕ್ಟರ್ ಮೋಹನ್ ಯಾದವ್ ಇದ್ದಾರೆ. ಮೊದಲ ಸಲ ಇತ್ತೀಚೆಗೆ ಇವರು CM ಆಗಿರೋದು. 42 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ. ಹೊಣೆಗಾರಿಕೆ ಅಥವಾ ಸಾಲ 8 ಕೋಟಿ ಇದೆ. 24 ಲಕ್ಷ ಆದಾಯ ಬರುತ್ತೆ ಅಂತ ತೋರಿಸ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಪಾಂಡಿಚೇರಿ CM, ಆಲ್ ಇಂಡಿಯಾ NR ಕಾಂಗ್ರೆಸ್ನ ಲೀಡರ್ ರಂಗಸ್ವಾಮಿ ಅವರ ಸಂಪತ್ತು 38 ಕೋಟಿ ರೂಪಾಯಿ. ಇದರಲ್ಲಿ 1 ಕೋಟಿ ಸಾಲ ಇದ್ದು 4 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆಯಂತೆ. ಇನ್ನು ತೆಲಂಗಾಣ CM ಕಾಂಗ್ರೆಸ್ ಪಕ್ಷದ ರೇವಂತ್ ರೆಡ್ಡಿ 30 ಕೋಟಿ ಆಸ್ತಿ ಹೊಂದಿದ್ದಾರೆ. 1 ಕೋಟಿ ಸಾಲ ಇದ್ದು 13 ಲಕ್ಷ ರೂಪಾಯಿ ಆದಾಯ ತೋರಿಸ್ಕೊಂಡಿದ್ದಾರೆ. ಜಾರ್ಖಂಡ್ CM, ಜಾರ್ಖಂಡ್ ಮುಕ್ತಿ ಮೋರ್ಚಾದ ಸುಪ್ರೀಂ ಹೇಮಂತ್ ಸೊರೇನ್ 25 ಕೋಟಿ ರೂಪಾಯಿ ಸಂಪತ್ತನ್ನು ಹೊಂದಿದ್ದಾರೆ. 3 ಕೋಟಿ ಸಾಲ, 22 ಲಕ್ಷ ಆದಾಯ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಅಸ್ಸಾಂ CM BJPಯ ಹಿಮಂತ ಬಿಸ್ವಾ ಸರ್ಮಾ ಬಳಿ 17 ಕೋಟಿ ಆಸ್ತಿ ಇದ್ದು 3 ಕೋಟಿ ಸಾಲ, 25 ಲಕ್ಷ ರೂಪಾಯಿ ಆದಾಯ ಅಂತ ತೋರಿಸ್ಕೊಂಡಿದ್ದಾರೆ. ಮಹಾರಾಷ್ಟ್ರ CM BJP ನಾಯಕ ದೇವೇಂದ್ರ ಫಡ್ನವೀಸ್ ಮತ್ತೊಂದ್ಸಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವರು 12ನೇ ಅತಿ ಶ್ರೀಮಂತ CM ಆಗಿದ್ದಾರೆ. 13 ಕೋಟಿ ಆಸ್ತಿ, 62 ಲಕ್ಷ ರೂಪಾಯಿ ಸಾಲ, 38 ಲಕ್ಷ ಆದಾಯ ತೋರಿಸ್ಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಅದು ಬಿಟ್ಟರೆ ತಮಿಳುನಾಡು DMK ನಾಯಕ MK ಸ್ಟಾಲಿನ್
ಕೋಟಿ ರೂಪಾಯಿ ಆಸ್ತಿ ತೋರಿಸ್ಕೊಂಡಿದ್ದಾರೆ. ಸಾಲ ಇಲ್ಲ, 28 ಲಕ್ಷ ರೂಪಾಯಿ ಆದಾಯ ಇದೆ ಅಂತ ಹೇಳಿದ್ದಾರೆ. ಗುಜರಾತ್ ಸಿಎಂ ಬಿಜೆಪಿಯ ಭೂಪೇಂದ್ರ ಪಟೇಲ್ 8 ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ, 1 ಕೋಟಿ ಸಾಲ ತೋರಿಸ್ಕೊಂಡಿದ್ದಾರೆ. ಹಿಮಾಚಲ ಪ್ರದೇಶ ಸಿಎಂ ಕಾಂಗ್ರೆಸ್ನ ಸುಖ್ವಿಂದರ್ ಸಿಂಗ್ ಸುಕು 7 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ. ಹರಿಯಾಣದ ನಯಾಬ್ ಸಿಂಗ್ ಸೈನಿ 5 ಕೋಟಿ ಸಂಪತ್ತನ್ನು ಹೇಳ್ಕೊಂಡಿದ್ದಾರೆ, 74 ಲಕ್ಷ ರೂಪಾಯಿ ಸಾಲ ಇದೆ ಅಂತ. ಒಡಿಶಾ ಸಿಎಂ ಮೋಹನ್ ಚರಣ್ ಮಾಜಿ 1 ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ, 95 ಲಕ್ಷ ರೂಪಾಯಿ ಸಾಲ ಅಥವಾ ಹೊಣೆಗಾರಿಕೆ ಇದೆ ಅಂತ ಅವರು ಹೇಳಿದ್ದಾರೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಬಳಿ 1 ಕೋಟಿ ಅಷ್ಟೇ ಆಸ್ತಿ ಇದೆ. ಇವರು ಅರ್ಧ ಜೀವನ ಸಿಎಂ ಆಗಿನೇ ಕಳೆದಿದ್ದಾರೆ, ಬಟ್ ಆಸ್ತಿ 1 ಕೋಟಿ, ಸಾಲ ಇಲ್ಲ, 4 ಲಕ್ಷ ರೂಪಾಯಿ ಆದಾಯ ಇದೆ ಅಂತ ಹೇಳಿದ್ದಾರೆ. ಛತ್ತೀಸ್ಗಢದ ವಿಷ್ಣುದೇವ್ ಸಹಾಯ್ 3 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದು 65 ಲಕ್ಷ ರೂಪಾಯಿ ಸಾಲ ಇದೆ. ಪಂಜಾಬ್ನ ಭಗವಂತ್ ಮಾನ್ 1 ಕೋಟಿ ಆಸ್ತಿ, 30 ಲಕ್ಷ ರೂಪಾಯಿ ಸಾಲ. ಇನ್ನು ದೇಶದ ಅತಿದೊಡ್ಡ ರಾಜ್ಯ ಅಂತ ಕರೆಸ್ಕೊಂಡಿರೋ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಬಳಿ 1 ಕೋಟಿ ಆಸ್ತಿ. 2018ರಲ್ಲಿ ಇವರ ಆಸ್ತಿ ಮೌಲ್ಯ 95 ಲಕ್ಷ ಇತ್ತು, ಈಗ ಅದು 1 ಕೋಟಿ ಆಗಿದೆಯಂತೆ. ಇನ್ನು ರಾಜಸ್ಥಾನ ಸಿಎಂ ಭಜನ್ ಲಾಲ್ ಶರ್ಮಾ 1 ಕೋಟಿ ಆಸ್ತಿ ಹೊಂದಿದ್ದಾರೆ, ಅದರಲ್ಲಿ 56 ಲಕ್ಷ ಸಾಲ ಇದೆ. ಕಮ್ಮಿ ಸಂಪತ್ತಿನ ಸಿಎಂಗಳು ಯಾರು? ಒಂದ್ ಕಡೆ ಬಿಲಿಯನಿಯರ್ ಸಿಎಂಗಳಾದ್ರೆ ಮತ್ತೊಂದ್ ಕಡೆ ಕಮ್ಮಿ ಸಂಪತ್ತಿನ ಸಿಎಂಗಳ ಪಟ್ಟಿ ಕೂಡ ಎಡಿಆರ್ ಹೊರ ಹಾಕಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಟಾಪ್ ನಲ್ಲಿದ್ದಾರೆ. ಬೆಂಗಾಲ್ ಆಳ್ತಿರೋ ಮಮತಾ, ತೃಣಮೂಲ ಕಾಂಗ್ರೆಸ್ ಇವ್ರ ಪಾರ್ಟಿ ಒಟ್ಟು ಆಸ್ತಿ ಬರೀ 15 ಲಕ್ಷ, ಯಾವುದೇ ಸ್ಥಿರ ಆಸ್ತಿ ಇಲ್ಲ, ಈ ರೀತಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ವಿಚಾರ ಏನಂದ್ರೆ 2018ರಲ್ಲಿ ಇವರ ಆಸ್ತಿ 30 ಲಕ್ಷ ಇತ್ತು, ಈಗ ಅರ್ಧಕ್ಕರ್ಧ ಕಮ್ಮಿ ಆಗಿದೆ. ಬಿಟ್ರೆ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ 55 ಲಕ್ಷ ರೂಪಾಯಿ ಆಸ್ತಿ ಹೊಂದಿದ್ದಾರೆ, ಯಾವುದೇ ಸ್ಥಿರಾಸ್ತಿ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ನವರು. ಇನ್ನು ಕಮ್ಯುನಿಸ್ಟ್ ನಾಯಕ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಬಳಿ 1.18 ಕೋಟಿ ರೂಪಾಯಿ ಆಸ್ತಿ ಇದೆ. ದಿಲ್ಲಿ ಸಿಎಂ ಅತಿಶಿ ಬಳಿ 1.41 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಯಾರ ಮೇಲೆ ಹೆಚ್ಚು ಕೇಸ್? ಏನು ಮುಖ್ಯಮಂತ್ರಿಗಳ ಮೇಲಿರೋ ಕ್ರಿಮಿನಲ್ ಕೇಸ್ಗಳ ಬಗ್ಗೆ ಕೂಡ ರಿಪೋರ್ಟ್ ಅಲ್ಲಿ ಹೇಳಲಾಗಿದೆ. ದೇಶದ 13 ಸಿಎಂಗಳ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಅದರಲ್ಲಿ 10 ಸಿಎಂಗಳ ಮೇಲೆ ಗಂಭೀರ ಪ್ರಕರಣಗಳು ಕೂಡ ಇವೆ. ಕೊಲೆ, ಅಪಹರಣ, ಲಂಚ, ಬೆದರಿಸುವುದೆಲ್ಲ ಸೇರಿದೆ. ಈ ಪಟ್ಟಿಯಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮೊದಲ ಸ್ಥಾನದಲ್ಲಿದ್ದು 89 ಕೇಸ್ ಇದೆ. ಇದರಲ್ಲಿ 72 ಸೀರಿಯಸ್ ಐಪಿಸಿ ಕೌಂಟ್ಸ್ ಇದೆ, ಅಂದ್ರೆ ಅಷ್ಟು ಸೀರಿಯಸ್ ಸೆಕ್ಷನ್ಗಳು ಕೂಡ ಇದಾವೆ. ಎರಡನೇ ಸ್ಥಾನದಲ್ಲಿ ತಮಿಳುನಾಡಿನ ಸ್ಟಾಲಿನ್ ಇದ್ದಾರೆ, 47 ಕೇಸ್ಗಳಿದ್ದು 11 ಸೀರಿಯಸ್ ಆರೋಪಗಳಿವೆ. ಚಂದ್ರಬಾಬು ನಾಯ್ಡು ವಿರುದ್ಧ 19 ಕೇಸ್ ಇವೆ, ಈ ಪೈಕಿ 32 ಸೀರಿಯಸ್ ಸೆಕ್ಷನ್ಗಳಿದ್ದಾವೆ. 4ನೇ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ, 13 ಕೇಸ್ ಇದಾವೆ, ಅದರಲ್ಲಿ ಒಟ್ಟು 6 ಸೀರಿಯಸ್ ಸೆಕ್ಷನ್ಗಳು ಕೂಡ ಇದಾವೆ. 5ನೇ ಸ್ಥಾನದಲ್ಲಿ ಜಾರ್ಖಂಡ್ ಸಿಎಂ ಇದ್ದು 5 ಕೇಸ್ಗಳಿವೆ, 7 ಸೀರಿಯಸ್ ಸೆಕ್ಷನ್ಗಳಿದಾವೆ. ಅದರಲ್ಲಿ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಮೇಲೆ 4 ಕೇಸ್ ಹಾಕಿದ್ದಾರೆ, 2 ಸೀರಿಯಸ್ ಆರೋಪಗಳನ್ನು ಮಾಡಲಾಗಿದೆ. ಇದರಲ್ಲಿ ಕೇರಳ, ಸಿಕ್ಕಿಂ, ಪಂಜಾಬ್ ಸಿಎಂಗಳ ಮೇಲೂ ತಲಾ 1 ಸೀರಿಯಸ್ ಆರೋಪಗಳಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಎಡಿಆರ್ ಹೊರತಂದಿರೋ ಸಿಎಂಗಳ ಆಸ್ತಿ ವಿವರವನ್ನು ನಿಮಗೆ ತಲುಪಿಸುವಂತ ಪ್ರಯತ್ನ. ರಾಜ್ಯಗಳನ್ನ ರೂಲ್ ಮಾಡ್ತಾರಲ್ಲ, ಇವರ ಆಸ್ತಿ ಹೇಗೆಲ್ಲ ಗ್ರೋ ಆಗಿದೆ, ಎಷ್ಟೆಷ್ಟಿದೆ, ಯಾರು ಟಾಪ್ನಲ್ಲಿ ಬರ್ತಾರೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಯಾರು ಅತ್ಯಂತ ಬಡ ಸಿಎಂಗಳಿದ್ದಾರೆ ಕಂಪ್ಯಾರಿಟಿವ್ಲಿ, ಅದನ್ನು ಕೂಡ ಹೇಳೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.